ನಮಸ್ಕಾರ ಸ್ನೇಹಿತರೆ 2 ಮಾರ್ಚ್ 2026 ಇಂದು ಸೋಮವಾರ. ಇಂದಿನ ಸೋಮವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 1,46,126 ಚೀಲ ಹೊಸ ಮೆಣಸಿನಕಾಯಿ ಮತ್ತು 20 ರಿಂದ 25 ಸಾವಿರ ಚೀಲ ಹಳೆಕಾಯಿ ಅಂದರೆ ಏಸಿಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತ ಹೇಳಬೇಕು. ಸ್ನೇಹಿತರೆ, ಪ್ರತಿ ಮಾರುಕಟ್ಟೆ ರೀತಿಯೇ ಇಂದಿನ ಮಾರುಕಟ್ಟೆಯಲ್ಲಿ ಕೂಡ ದಪ್ಪ ಬ್ಯಾಡಗಿ ಮೆಣಸಿನಕಾಯಿ ಬೆಲೆ ಇಳಿಕೆಯಾಗಿದೆ. ಇನ್ನು ಎಲ್ಲ ರೀತಿಯ ಸೀಡ್ ವೆರೈಟಿಗಳ ಬೆಲೆಗಳು ಮಾತ್ರ ಸ್ಟಡಿಯಾಗಿ ನಡೆದಿದ್ದಾವೆ. ಸ್ನೇಹಿತರೆ, 1,46,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದರೂ ಕೂಡ ವ್ಯಾಪಾರ ಮಾತ್ರ ಭರ್ಜರಿಯಾಗಿ ನಡೆದಿದೆ. ಆದರೆ ದಪ್ಪ ಬ್ಯಾಡಗಿ ವೆರೈಟಿಗಳ ಬೆಲೆಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. ಇನ್ನು ಎಲ್ಲ ರೀತಿಯ ಸೀಡ್ ವೆರೈಟಿಗಳ ಬೆಲೆಗಳು ಸ್ಟಡಿಯಾಗಿವೆ. ಹಾಗಾದರೆ ಸ್ನೇಹಿತರೆ, ಇಂದಿನ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದಿವೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಹಾಗೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇನ್ನು ತಡ ಮಾಡದೆ ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿಷಯಕ್ಕೆ ಬರೋದಾದ್ರೆ, ಡಬ್ಬಿ ಬ್ಯಾಡಗಿ ಬಯಲು ಭೂಮಿಯಲ್ಲಿ ಮಳೆಗೆ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 65,000ದಿಂದ 67,279 ರೇಟ್ ನಡೆದಿದೆ. ಈ ಹೈಯೆಸ್ಟ್ ರೇಟು ಮಾರ್ಕೆಟ್ನಲ್ಲಿ 5 ಚೀಲದ ಒಂದು ಲಾಟಿಗೆ ಒಂದು ಕಡೆ ಮಾತ್ರ ಹಾಕಲಾಗಿದೆ. ಇದನ್ನು ಸೀಡ್ಗಾಗಿ ತೆಗೆದುಕೊಳ್ಳಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ 45,000ದಿಂದ 55,000 ಪ್ರತಿ ಕ್ವಿಂಟಾಲ್ಗೆ ರೇಟ್ ನಡೆದಿದೆ. ಈ ರೇಟ್ ಹೆಚ್ಚಿನದಾಗಿ ಡಬ್ಬಿ ಬ್ಯಾಡಗಿಗೆ ಮಾರ್ಕೆಟ್ ಎಲ್ಲ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 35,000ದಿಂದ 42,000 ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 24,000ದಿಂದ 33,000 ರೇಟ್ ನಡೆದಿದೆ. ಲೋ ಕ್ವಾಲಿಟಿ ಕಾಯಿ 12,000ದಿಂದ 18,000 ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 28,000ದಿಂದ 35,000 ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ ಅಂದ್ರೆ KDL ಬಯಲು ಪ್ರದೇಶದಲ್ಲಿ ಮಳೆ ಆಶ್ರಿತವಾಗಿ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲಿಗೆ 58,000ದಿಂದ 61,569 ರೇಟ್ ನಡೆದಿದೆ. ಈ ಹೈಯೆಸ್ಟ್ ರೇಟು ಮಾರ್ಕೆಟ್ನಲ್ಲಿ 3 ಚೀಲದ ಒಂದು ಲಾಟ್ಗೆ ಹಾಕಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 54,000 ರೇಟ್ ನಡೆದರೆ ಇದೇ ರೇಟು ಕಡ್ಡಿ ಬ್ಯಾಡಗಿಗೆ ಹೆಚ್ಚಿನದಾಗಿ ಮಾರ್ಕೆಟ್ ಎಲ್ಲ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 32,000ದಿಂದ 48,000 ರೇಟ್ ನಡೆದರೆ ಮೀಡಿಯಂ ಕ್ವಾಲಿಟಿ 25,000ದಿಂದ 30,000 ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ 8,000ದಿಂದ 20,000 ರೇಟ್ ನಡೆದರೆ ಕಡ್ಡಿ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 25,000ದಿಂದ 32,000 ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 28,000ದಿಂದ 34,000 ರೇಟ್ ನಡೆದರೆ ಹೆಚ್ಚಿನದಾಗಿ 28,000ದಿಂದ 32,000 ರೇಟ್ ನಡೆದಿದೆ. 34,000 ಅನ್ನೋದು ಕೆಲವು ಕಡೆ ಮಾತ್ರ ನಡೆದಿದೆ, ಅದು ಕೂಡ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿಗೆ. ಇನ್ನು 2043 ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 25,000 ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ ಕಾಯಿ 18,000ದಿಂದ 21,000 ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ 8,000ದಿಂದ 15,000 ರೇಟ್ ನಡೆದಿದೆ. ಇನ್ನು 2043 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 24 ಅಥವಾ 25,000 ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 34,000ದಿಂದ 38,39,000 ಕೂಡ ರೇಟ್ ನಡೆದಿದೆ. ಹೆಚ್ಚಿನದಾಗಿ 34ರಿಂದ 36,000 ಮಾತ್ರ ನಡೆದಿರೋದು. ಇನ್ನು ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ ಇದ್ದ ಕಾಯಿಗೆ 38ರಿಂದ 39,000 ಕೂಡ ರೇಟ್ ಹಾಕಲಾಗಿದೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ ಕಾಯಿ 25,000ದಿಂದ 32,000 ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 20,000ದಿಂದ 22,000 ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ 12,000ದಿಂದ 18,000 ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 30,000 ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,000 ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇದ್ದು ಕಡಿಮೆ ತೇವಾಂಶ
ಇದ್ದ ಕಾಯಿಗೆ ಎಲ್ಲೋ ಒಂದು ಕಡೆ 19,000ದಿಂದ 20,000ದವರೆಗೆ ಕೂಡ ರೇಟ್ ಹಾಕಲಾಗಿದೆ. ಇನ್ನು ಡಬಲ್ ಪಾತ್ 1 ಬೆಸ್ಟ್ ಕ್ವಾಲಿಟಿ 14,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 11,000ದಿಂದ 13,000ದವರೆಗೆ ರೇಟ್ ನಡೆದರೆ ಮಚ್ಚೆಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಬಿಳೆಗಾಯಿ 10,000ದಿಂದ 12,000ದವರೆಗೆ ರೇಟ್ ನಡೆದರೆ ಡಬಲ್ ಪಾತ್ 1 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 10,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 18,500ರವರೆಗೆ ರೇಟ್ ನಡೆದರೆ ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 15,500ರವರೆಗೆ ರೇಟ್ ನಡೆದರೆ ಮೀಡಿಯಂ ಕ್ವಾಲಿಟಿ 10,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 6,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 14,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 11,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಲೋ ಕ್ವಾಲಿಟಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಿ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಪ್ರತಿ ಕ್ವಿಂಟಾಲ್ಗೆ 16,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 11,000ದಿಂದ 13,000ದವರೆಗೆ ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ 4,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಲೋ ಕ್ವಾಲಿಟಿ 6,000ದಿಂದ 8,000ದವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ ಪ್ರತಿ ಕ್ವಿಂಟಾಲ್ಗೆ 15,000ದಿಂದ 17,500ರವರೆಗೆ ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 30,000ದವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ 18,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 8,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಇನ್ನು BASFನವರ ಲಾಲಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 14,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೆಮಿನಿಸ್ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ 6,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಬ್ಯಾಡಗಿ ಮಚ್ಚೆಕಾಯಿ 15,000ದಿಂದ 18,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 8,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ಸೀಡ್ ವೆರೈಟಿ ಮಚ್ಚೆಕಾಯಿ 13,000ದಿಂದ 15,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ.